ಮಾತೆ ಕರೆತರುವುದಕ್ಕಾಗಿ ಸುಗ್ರೀವನ್ನು ಕಳುಹಿಸಿದೆ. ಸಂಧಾನ ವಿಫಲವಾಯಿತು. ಕಳುಹಿಸಿದ ಸಂಗ್ರಾಮಕ್ಕೆಂದು ಧೂಮ್ರಾಕ್ಷರನ್ನು ಕರೆತಂದರೆ ಹೂಕಾಲದಲ್ಲಿ ಸುಟ್ಟಳಂತೆ. ಧೂಮ್ರಾಕ್ಷ ಅಳಿದು ಹೋದರೆ ಆ ಬಳಿಕ ಅವಳ ಅದೆಷ್ಟನ್ನು ಒಡೆಯುವುದಕ್ಕಾಗಿ ಗಟ್ಟುಗಲಿಗಳಾದ ಚಂಡಮುಂಡರನ್ನು ಕಳುಹಿಸಿದೆ. ಅವರ ಮುಂಡವನ್ನು ಭೂಮಿಯಲ್ಲಿ ಚೆಂಡಾಡಿದಳಂತೆ. ಚಂಡಮುಂಡರಾಣಿವಾಯಿತೆ. ಶಿವ ಶಿವ ತರುಣಕ್ಕೆ ಹೊರಟಿದ್ದಾಳೆ. ಒಂದು ಮಾತು ಕೇಳ್ತೀರಾ ಪ್ರಭು? ಕೇಳಿನ ಕೇಳಿನ ಮಾತ ಯಾತಗಿರಿ ದೂರಿ ಯಾತಗಿರಿ ದೂರಿ ಕೇಳಿನ ಮಾತ ಮನಸ್ಸಿಜ ಶರಕ್ಕೆ ತಿರುಗೂತ ಮನಸ್ಸಿಜ ಶರಕ್ಕೆ ತಿರುಗೂತ ಧನುಜೀಶ ಕೇಳಿನ ಮಾತ ಕೇಳಿನ ಮಾತ ಕೇಳು ಪ್ರಭು. ಆದರೆ ಧನುಜೇಶ ಎನ್ನುವಂತಹ ನೆಗಳತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ಆ ಬಿರುದು ಸಲ್ಲುವುದಿದ್ದರೆ ನಿಮಗೆ ಮಾತ್ರ. ಒಂದು ಕಾಲದಲ್ಲಿ ದಾನವರೆಲ್ಲ ಎಲ್ಲೋ ಹೇಗೋ ಬದುಕುತ್ತಿದ್ದರಂತೆ. ಅಂತವರಿಗೊಬ್ಬ ಸಮರ್ಥ ನಾಯಕ ಬೇಕು, ನೇತಾರ ಬೇಕು ಎನ್ನುವಂತಹ ಆಕಾಂಕ್ಷೆಯಿಂದ ನಿಮ್ಮ ಅವ್ವೆಯಾದಂತಹ ಧನುದೇವಿ ಹಾರೈಸಿ ಹರಕೆ ಹೊತ್ತು ನಿಮ್ಮನ್ನು ಪಡೆದಳು. ಆಕೆಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡಂತ ತಾವು ಏರಿದಂತಹ ಎತ್ತರ, ಗಳಿಸಿಕೊಂಡ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮದಾದಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇವೆ. ಶುಂಭನೇ ಲೋಕೈಕ ನಾಯಕ ಎನ್ನುವ ಹಾಗೆ ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನೇ ಹೊಗಳುತ್ತಾ ಇದ್ದಾರೆ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ತಾವೆಂದು ಪುಂಡು ಹುಡುಗರಾದಂತಹ ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎನ್ನುವುದನ್ನು ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು. ಮನಸ್ಸಿನ ಶರಹತಿಗೆ ಸಿಲುಕಿದರೆ ಹೇಳಿ. ಹಾಗೆಂದು ನಿಮ್ಮನ್ನು ಕಾಮುಕ ಎನ್ನುವ ಹಾಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹರೆಯದ ಕಾಲದಲ್ಲಿ ಹರಿಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾಡನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನು ಆಚರಿಸುವುದರ ಮೂಲಕ ಬೇಕಾದಂತಹ ವರವನ್ನು ಪಡೆದಂತಹ ಪರಮ ಸುಜ್ಞಾನಿಯಾಗಿರುವಂತಹ ನಿಮಗಿಂದು ಇಂತಹ ಮನಸ್ಥಿತಿ ಯಾಕೆ ಹುಟ್ಟಿಕೊಂಡಿತು ಎನ್ನುವುದೇ ನಮಗರ್ಥವಾಗುವುದಿಲ್ಲ ಪ್ರಭು. ಸಂಧಾನಕ್ಕೆಂದು ಹೋದಂತಹ ಸುಗ್ರೀವ ಬರುವಾಗ ಹೇಗೆ ಬಂದ? ಶ್ರೀದೇವಿಯ ಭಜಕರಾದಿ ಆರಾಧಕನಾಗಿ ಬಂದು ಹೇಳಿದ್ದಾದರೂ ಏನು? ಕ್ಷಣದಲ್ಲಿಯೂ ನಾನಾ ರೀತಿಯಿಂದ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಅವಳನ್ನು ಕೆಡಕುವುದಕ್ಕೆ ಹೋದರೆ ನಮಗೆ ಕಷ್ಟ ಒದಗಿ ಬಂದೀತು ಎನ್ನುವ ಹಾಗೆ ಸ್ಪಷ್ಟಪಡಿಸಿದರೂ ಕೂಡ ಅದನ್ನು ಕೇಳದೆ ಯಾರನ್ನೆಲ್ಲ ಕಳುಹಿಸಿದ್ರಿ ಪ್ರಭು? ಬಲವಟ್ಟರನ್ನು ಕಳುಹಿಸಿದೆ. ಅಲ್ಪನೇ ಧೂಮ್ರಲೋಚನೋ ಅಲ್ಪನೇ
ಅಲ್ಪನೇ ಲೋಚನ ಕೇಳು ಕಾನನದಲ್ಲಿರುವಂತಹ ತರುಣಿಯನ್ನು ತಂದು ಮದುವೆಯಾಗಬೇಕು ಎನ್ನುವಂತಹ ಆಶೆಯುಳ್ಳವರಾಗಿ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ. ಅಲ್ಪನೇ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲೆಯಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ. ಪ್ರತ್ಯಕ್ಷ ತ್ರಯಕ್ಷ ಸಮರಾಂಗಣಕ್ಕೆ ಬಂದು ನಿಂತರೂ ಕೂಡ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ದುರವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕುಂದ ತಳ್ಳುವಂತೆ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹಿದ್ದಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು. ಯೋನಿಜರಿಂದ ಮರಣವಿಲ್ಲ. ಹೀಗೆ ಬ್ರಹ್ಮದೇವನಿಂದಲೇ ವರವನ್ನು ಪಡೆದು ಅಖಂಡ ಬ್ರಹ್ಮಚರ್ಯವನ್ನೇ ಪಾಲಿಸುತ್ತಾ ಗದಾ ದಂಡವನ್ನು ಹಿಡಿದು ಮನೋವೇಗದಲ್ಲಿ ಸಂಚರಿಸುವಂತಹ ಚಂಡಮುಂಡರನ್ನು ಎದುರಿಸುವುದಕ್ಕೆ ಜಯವನ್ನು ಸಾಧಿಸುವುದಕ್ಕೆ ಪ್ರಪಂಚದಲ್ಲಿ ಗಂಡುಗಲಿಗಳು ಮತ್ತೊಬ್ಬರಿದ್ದರೆ ಹೇಳಿ ಅಂತವರ ಚಿತ್ತವನ್ನೇ ತನ್ನತ್ತ ಆಕರ್ಷಿಸಿ ಅವರ ವೃತವನ್ನು ಕೆಡಿಸಿ ಕಾಳಿಯಾಗಿಯೂ ಕರಾಳಿಯಾಗಿಯೂ ಶಿರವನ್ನು ಕಡಿದು ಚೆಂಡಾಡಿದಳಂತೆ. ವಯೋವೃದ್ಧನು ಜ್ಞಾನವೃದ್ಧನೂ ಆಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬಿದ್ದನಂತೆ. ಅವಳ ಅನುಗ್ರಹದಿಂದ ಮತ್ತೆ ಬದುಕಿ ಬಂದ. ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನೆ ಅವಳು ಎನ್ನುವ ಹಾಗೆ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾಳೆ. ಪ್ರಭು, ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ನಮಗೆ ಬರ್ತದೆ ವಿರಹ, ಇನ್ನೊಬ್ಬರನ್ನು ರಕ್ಷಿಸುವುದಕ್ಕೂ ಬದುಕಿಸುವುದಕ್ಕೂ ನಮಗಾಗುತ್ತದೆ ಹೇಳಿ? ಅವಳಿಗಾಗುತ್ತದೆ. ನೀವೇ ಆಲೋಚನೆ ಮಾಡಿ. ಕದಂಬ ಎನ್ನುವಂತಹ ಘೋರಾರಣ್ಯದ ಪ್ರಕೃತಿಯನ್ನೇ ಬದಲಾಯಿಸಿ ನಂದನ ವನವನ್ನಾಗಿಸಿಕೊಂಡಿದ್ದಾಳೆ. ಸ್ವೇಚ್ಛಾಚಾರದಿಂದ ಸ್ವತಂತ್ರಳಾಗಿ ಅಲ್ಲಿ ಮನೆ ಮಾಡಿಕೊಂಡು ವಿಹರಿಸ್ತಾಳೆ ಅಂತಾದ್ರೆ ಅಂತವಳನ್ನು ಸಾಮಾನ್ಯರು ಅಂತ ತಿಳಿಯುವುದಕ್ಕೆ ಸಾಧ್ಯವೇ? ಎಷ್ಟಾದ್ರೂ ಸಾಮಾನ್ಯವಾದ ತರುಣಿ ಅಲ್ವೇನ? ಹಾಗೆ ತಿಳಿದುಕೊಳ್ಳುವುದು ಸಾಧ್ಯ. ತರುಣಿ ಇಲ್ಲ ಅವಳ ಆದಿಮಾ